ಸಾಮಾನ್ಯವಾಗಿ ಮನುಷ್ಯ ದಿನಕ್ಕೆ 20,000 to 25,000 ಟೈಮ್ಸ್ ಬ್ರೀತ್ ಮಾಡ್ತಾನೆ. ಈ ಬ್ರೀದಿಂಗ್ ಪ್ರೋಸೆಸ್ಸಲ್ಲಿ ನಮ್ಮ ಬಾಡಿ ಒಳಗೆ ಏನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಜೊತೆಗೆ ಬಾಡಿ ಒಳಗೆ ಹೋಗಿದ್ದ ಆಕ್ಸಿಜನ್ ಏನು ಕೆಲಸ ಮಾಡುತ್ತೆ, ಅಥವಾ ಕಾರ್ಬನ್ ಡೈಆಕ್ಸೈಡ್ ಯಾಕೆ ಹೊರಗೆ ಬರುತ್ತೆ, ಇದೆಲ್ಲ ನಿಮಗೆ ಗೊತ್ತಾ? ಓಕೆ, ಇದೆಲ್ಲದ್ರ ಬಗ್ಗೆ ನಾವು ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಈ ಚಾಪ್ಟ್ರಲ್ಲಿ ಡೀಟೈಲಾಗಿ ತಿಳ್ಕೊತಾ ಹೋಗ್ತೀವಿ. ಬಟ್ ಅದಕ್ಕಿಂತ ಮುಂಚೆ ತುಂಬ ಸ್ಟೂಡೆಂಟ್ಸ್ಗಿರೋ ಡೌಟ್ ಏನಪ್ಪ ಅಂತ ಹೇಳಿದ್ರೆ, ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ ಎರಡು ಒಂದೇನಾ ಆರ್ ಎರಡು ಡಿಫ್ರೆಂಟ್ ಟಾಪಿಕ್ಸಾ? ಸೊ ಈ ಕನ್ಫ್ಯೂಷನ್ ಹೋಗಬೇಕು ಅಂತ ಹೇಳಿದ್ರೆ ನೀವು ಈ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಮೊದಲಿಗೆ, ವಾಟ್ ಯು ಮೀನ್ ಬೈ ರೆಸ್ಪಿರೇಷನ್? ಇಟ್ ಈಸ್ ದ ಪ್ರೋಸೆಸ್ ವೇರ್ ದ ಬಾಡಿ utilizes the oxygen for breakdown of compounds like glucose, amino acid, fatty acid, etc. ಅಂತ ಹೇಳಿದ್ರೆ ನಮ್ಮ ಬಾಡಿಲಿರುವ ಸೆಲ್ಸ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಾವು ಇನ್ಹೇಲ್ ಮಾಡೋ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ನಮ್ಮ ಫುಡ್ಡಲ್ಲಿರುವ ಕಾಂಪೌಂಡ್ಸ್ ಯಾವುದು, ಗ್ಲೂಕೋಸ್ ಆಗಿರ್ಬೋದು ಅಥವಾ ಅಮೈನೋ ಆ್ಯಸಿಡ್ ಆಗಿರ್ಬೋದು, ಫ್ಯಾಟಿ ಆ್ಯಸಿಡ್ ಆಗಿರ್ಬೋದು, ಇದನ್ನೆಲ್ಲ ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಬ್ರೇಕ್ ಡೌನ್ ಮಾಡ್ತಾ ಹೋಗುತ್ತೆ. ದಿಸ್ ಈಸ್ ಅಬೌಟ್ ರೆಸ್ಪಿರೇಷನ್. ಹಾಗಿದ್ರೆ ಬ್ರೀದಿಂಗ್ ಅಂತ ಹೇಳಿದ್ರೆ ಏನು? ಬ್ರೀದಿಂಗ್ ಅಂದರೆ ತುಂಬ ಸಿಂಪಲ್. ಇಟ್ ಈಸ್ ಜಸ್ಟ್ ಅ ಇನ್ಹೇಲ್ ಆರ್ ಎಕ್ಸೇಲ್ ಆಫ್ ಏರ್, ಅಥವಾ ಇಟ್ ಈಸ್ ಆನ್ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್ ಆಫ್ ಏರ್. ನಾವು ಉಸಿರು ಒಳಗೆ ತಗೋತೀವಿ ಮತ್ತು ಹೊರಗೆ ಹಾಕ್ತೀವಿ. ಈ ಸಿಂಪಲ್ ಪ್ರೋಸೆಸ್ನ ನಾವು ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ಇವಾಗ ನಿಮಗೆ ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ಗಿರೋ ವ್ಯತ್ಯಾಸ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬ್ರೀದಿಂಗ್ ಈಸ್ ಆಲ್ವೇಸ್ ಅ ಸಿಂಪಲ್ ಪ್ರೋಸೆಸ್ ಆಫ್ ಇನ್ಹೇಲಿಂಗ್ ಆ್ಯಂಡ್ ಎಕ್ಸೇಲಿಂಗ್. ಆದರೆ ರೆಸ್ಪಿರೇಷನ್ ಈಸ್ ಅ ಫಿಸಿಯೋಕೆಮಿಕಲ್ ಪ್ರೋಸೆಸ್ ಬಿಕಾಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅ ಸೆಲ್ಯುಲಾರ್ ಲೆವೆಲ್. ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಹ್ಯಾಪನ್, ಎನ್ವಿರಾನ್ಮೆಂಟಲ್ಲಿ ಏರ್ ಇರುತ್ತೆ. ಸೊ ಹ್ಯೂಮನ್ಸ್ ಏನು ಮಾಡ್ತೀವಿ, ವಿಲ್ ಇನ್ಹೇಲ್ ಅಂದರೆ ಬ್ರೀದ್ ಇನ್ ಮಾಡ್ತೀವಿ. ಸೊ ಆಕ್ಸಿಜನ್ ನಾಸ್ಟ್ರಿಲ್ ಥ್ರೂ ಪಾಸ್ ಆಗಿ ಇಟ್ ರೀಚಸ್ ಲಂಗ್ಸ್. ಸೊ ಲಂಗ್ಸಲ್ಲಿ ಏನಾಗುತ್ತೆ, ಆಕ್ಸಿಜನ್ ಥ್ರೂ ದ ಬ್ಲಡ್ ಕ್ಯಾಪಿಲರೀಸ್ ಇಟ್ ಪಾಸಸ್ ಇನ್ ಟು ದ ಸೆಲ್ಸ್ ಇನ್ ದ ಬಾಡಿ. ಸೊ ಬಾಡಿಯಲ್ಲಿರೋ ಎಲ್ಲ ಸೆಲ್ಸಿಗೂ ಆಕ್ಸಿಜನ್ ಹೋಗುತ್ತೆ. ಸೆಲ್ಸ್ ಹತ್ರ ಆಕ್ಸಿಜನ್ ಹೋದ್ಮೇಲೆ ಈ ಆಕ್ಸಿಜನ್ ಏನು ಮಾಡುತ್ತೆ, ನಮ್ಮ ಫುಡ್ಡಲ್ಲಿರುವ, ನಾನು ಆವಾಗಲೇ ಹೇಳಿದ್ನಲ್ಲ, ಕಾಂಪೌಂಡ್ ಪಾರ್ಟಿಕಲ್ಸ್ ಅಂದರೆ ಗ್ಲೂಕೋಸ್ ಆಗಿರ್ಬೋದು, ಅಮೈನೋ ಆ್ಯಸಿಡ್ ಆಗಿರ್ಬೋದು, ಫ್ಯಾಟಿ ಆ್ಯಸಿಡ್ ಆಗಿರ್ಬೋದು. ಸೊ ಈ ಕಾಂಪೌಂಡ್ಸ್ನ ಅದು ಬ್ರೇಕ್ ಡೌನ್ ಮಾಡಿ ಇಟ್ ವಿಲ್ ಪ್ರೊವೈಡ್ ಎನರ್ಜಿ. ಸೊ ಎನರ್ಜಿ ಯಾವ ಫಾರ್ಮೆಟಲ್ಲಿ ಸಿಗುತ್ತೆ, ನಮಗೆ ATP ಫಾರ್ಮೆಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಎನರ್ಜಿ ಜೊತೆಗೆ ಇಟ್ ವಿಲ್ ಆಲ್ಸೋ ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ವಾಟರ್. ಸೊ ಆ್ಯಸ್ ಅ ಬೈ ಪ್ರಾಡಕ್ಟ್ ಆಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ರಿಲೀಸ್ ಆಗ್ತಾ ಹೋಗುತ್ತೆ. ರಿಲೀಸ್ ಆಗಿದ್ದ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಸೆಲ್ಸ್ಗೆ ಹಾರ್ಮ್ಫುಲ್ ಆಗಿರುತ್ತೆ. ಸೊ ದಟ್ ಹ್ಯಾಸ್ ಟು ಬಿ ಎಕ್ಸ್ಪೆಲ್ಡ್ ಔಟ್, ಅಂದರೆ ಅದು ಹೊರಗಡೆ ಹೋಗಲೇಬೇಕಾಗಿರುತ್ತೆ. ಸೊ ರೆಸ್ಪಿರೇಷನ್ ಪ್ರೋಸೆಸ್ಸಲ್ಲಿ ರಿಲೀಸ್ ಆಗಿರುವ ಕಾರ್ಬನ್ ಡೈಆಕ್ಸೈಡ್ ಬ್ರೀದಿಂಗ್ ಪ್ರೋಸೆಸ್ಸಿಂದ ಇಟ್ ವಿಲ್ ಗೋ ಇನ್ ಟು ದ ಎನ್ವಿರಾನ್ಮೆಂಟ್ ಬೈ ಅ ಎಕ್ಸೇಲ್. ಎಕ್ಸೇಲ್ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಬಾಡಿ ಒಳಗಡೆ ಇರುವ ಕಾರ್ಬನ್ ಡೈಆಕ್ಸೈಡ್ನ ನಾವು ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇನ್ಹೇಲಿಂಗ್ ಆ್ಯಂಡ್ ಎಕ್ಸೇಲಿಂಗ್ ಪ್ರೋಸೆಸ್ನ ಬ್ರೀದಿಂಗ್ ಅಂತ ಹೇಳಿದ್ರೆ, ಸೆಲ್ಯುಲಾರ್ ಲೆವೆಲ್ ಒಳಗಡೆ ನಡೀತಾ ಇರುವ ಪ್ರೊಡಕ್ಷನ್ ಆಫ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಇದೆಯಲ್ಲ, ಅದನ್ನು ನಾವು ರೆಸ್ಪಿರೇಷನ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ರೆಸ್ಪಿರೇಷನ್ ಆ್ಯಂಡ್ ಬ್ರೀದಿಂಗ್. ಸರಿ, ಹಾಗಿದ್ರೆ ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಹೇಗಾಗುತ್ತೆ? ಎಲ್ಲ ಆ್ಯನಿಮಲ್ಸಲ್ಲೂ ಒಂದೇ ಥರ ಮೆಕ್ಯಾನಿಸಮ್ ಇರುತ್ತಾ? ಇಲ್ಲ. ಬಿಕಾಸ್ ಡಿಫ್ರೆಂಟ್ ಗ್ರೂಪ್ ಆಫ್ ಆ್ಯನಿಮಲ್ಸ್ ಡಿಫ್ರೆಂಟ್ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ನ ಅಡ್ಯಾಪ್ಟ್ ಮಾಡ್ಕೊಂಡಿರುತ್ತೆ. ದಿಸ್ ಡಿಫರೆಂಟ್ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, 2 ಮೇಜರ್ ಫ್ಯಾಕ್ಟರ್ಸ್. ಒಂದು ಹ್ಯಾಬಿಟೈಟ್ ಆಫ್ ದಿ ಆ್ಯನಿಮಲ್ ಮೇಲೆ ಡಿಪೆಂಡ್ ಆದರೆ, ಇನ್ನೊಂದು ಲೆವೆಲ್ ಆಫ್ ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಹ್ಯಾಬಿಟೈಟ್ ತೊಗೊಳ್ಳೋಣ. ಸೊ ಹ್ಯಾಬಿಟೈಟಲ್ಲಿ ವಿ ಹ್ಯಾವ್ 2 ಹ್ಯಾಬಿಟೈಟ್. ಒಂದು ಅಕ್ವಾಟಿಕ್ ಆ್ಯನಿಮಲ್ಸ್, ಇನ್ನೊಂದು ಟೆರೆಸ್ಟ್ರಿಯಲ್ ಆ್ಯನಿಮಲ್ಸ್. ಸೊ ಅಕ್ವಾಟಿಕ್ ಆ್ಯನಿಮಲ್ಸ್ ದೇ ರೆಸ್ಪೈರ್ ಥ್ರೂ ಗಿಲ್ಸ್. ವಿ ಕಾಲ್ ಇಟ್ ಆ್ಯಸ್ ಅ ಬ್ರಾಂಕಿಯಲ್ ರೆಸ್ಪಿರೇಷನ್. ವೆನ್ ಇಟ್ ಕಮ್ಸ್ ಟು ಟೆರೆಸ್ಟ್ರಿಯಲ್, ಸೊ ಭೂಮಿ ಮೇಲಿರೋ ಆ್ಯನಿಮಲ್ಸ್ ಬಂದರೆ ದೇ ರೆಸ್ಪೈರ್ ಥ್ರೂ ಲಂಗ್ಸ್. ಸೊ ಅದಕ್ಕೆ ನಾವು
ಪಲ್ಮನರಿ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಹಿಯರ್. ಏನಪ್ಪ ಅಂತ ಹೇಳಿದ್ರೆ ಲಂಗ್ಸ್ಗೆ ನಾವು ಪಲ್ಮನರಿ ಆರ್ಗನ್ ಅಂತ ಕೂಡ ಮೆನ್ಷನ್ ಮಾಡ್ತೀವಿ. ಇನ್ನು ನಾವು ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ನ ಲೆವೆಲ್ ಆಫ್ ಆರ್ಗನೈಸೇಷನ್ನ ಬೇಸಾಗಿಟ್ಕೊಂಡು ಕ್ಲಾಸಿಫೈ ಮಾಡೋದಾದರೆ ದರ್ ಆರ್ ಡಿಫ್ರೆಂಟ್. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ, ಆ್ಯಂಡ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ. ಲೋವರ್ ಇನ್ವರ್ಟಿಬ್ರೇಟ್ಸ್ ಫಾರ್ ಎಕ್ಸಾಂಪಲ್ ಪೋರಿಫೆರಾ ಇರ್ಬೋದು, ಸಿಲೆಂಟ್ರೇಟ್ಸ್, ಟೀನೋಫೋರಾ, ಪ್ಲಾಟಿ ಹೆಲಿಮೆಂಥಸ್, ಆಸ್ಕಿ ಹೆಲಿಮೆಂಥಸ್, ಈ ಎಲ್ಲ ಲೋವರ್ ಇನ್ವರ್ಟಿಬ್ರೇಟ್ಸ್ ದೇ ವಿಲ್ ರೆಸ್ಪೈರ್ ಥ್ರೂ ಅ ಸಿಂಪಲ್ ಡಿಫ್ಯೂಷನ್ ಥ್ರೂ ದೇರ್ ಬಾಡಿ ವಾಲ್. ಅಂದರೆ ಬಾಡಿ ವಾಲ್ ಮುಖಾಂತರ ಸಿಂಪಲ್ಲಾಗಿ ದೇ ವಿಲ್ ಎಕ್ಸ್ಚೇಂಜ್ ದ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಬಟ್ ವೆನ್ ವಿ ಟಾಕ್ ಅಬೌಟ್ ಎನಿಲೀಡ್ಸ್, ಫಾರ್ ಎಕ್ಸಾಂಪಲ್ ಅರ್ತ್ ವಾರ್ಮ್, ದೇ ಯೂಸ್ ಮಾಯ್ಸ್ಟ್ ಕ್ಯೂಟಿಕಲ್ಸ್. ಸೊ ಕ್ಯೂಟಿಕಲ್ಸ್ನ ಉಪಯೋಗಿಸ್ಕೊಂಡು ದೇ ವಿಲ್ ರೆಸ್ಪೈರ್. ಸೊ ವೆನ್ ವಿ ಟಾಕ್ ಅಬೌಟ್ ಆರ್ಥ್ರೋಪೋಡ್ಸ್, ಫಾರ್ ಎಕ್ಸಾಂಪಲ್ ಇನ್ಸೆಕ್ಟ್ಸ್, ಸೊ ಆರ್ಥ್ರೋಪೋಡ್ಸ್ ಏನು ಮಾಡುತ್ತೆ, ಲಂಗ್ಸ್ ಇರ್ಬೋದು, ಬುಕ್ ಲಂಗ್ಸ್ ಇರ್ಬೋದು, ಅಥವಾ ಬುಕ್ ಗಿಲ್ಸ್ ಇರ್ಬೋದು, ದೇ ವಿಲ್ ಯೂಸ್ ದೀಸ್ ಆರ್ಗನ್ಸ್ ಫಾರ್ ದ ರೆಸ್ಪಿರೇಷನ್. ಇನ್ನು ಮೊಲೆಸ್ಕನ್ಸಿಗೆ ಬಂದರೆ, ಮೊಲೆಸ್ಕನ್ಸ್ ವಿ ಹ್ಯಾವ್ ಎಕ್ಸಾಂಪಲ್ಸ್ ಆಫ್ ಸ್ನೇಲ್, ಆಕ್ಟೋಪಸ್. ಸೊ ಮೊಲೆಸ್ಕನ್ಸಲ್ಲಿ ದೇ ರೆಸ್ಪೈರ್ ಥ್ರೂ ಗಿಲ್ಸ್. ಇನ್ನು ಎಕೆನೋಡರ್ಮಿಟಾ, ಫಾರ್ ಎಕ್ಸಾಂಪಲ್ ಸ್ಟಾರ್ ಫಿಶ್, ಸೊ ದೇ ವಿಲ್ ರೆಸ್ಪೈರ್ ಥ್ರೂ ಟ್ಯೂಬ್ ಫೀಟ್. ಸೊ ದೇ ಹ್ಯಾವ್ ಅ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಸೊ ನಮಗೆ ಸ್ಟಾರ್ ಫಿಶಲ್ಲಿ ಅವಕ್ಕೆ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ಸ್ ಇರುತ್ತೆ, ಆ ಸಿಸ್ಟಮ್ ಮುಖಾಂತರ ದೇ ವಿಲ್ ರೆಸ್ಪೈರ್. ಇನ್ನು ಹೆಮಿಕಾರ್ಡೇಟಾ ಬಂದರೆ, ಹೆಮಿಕಾರ್ಡೇಟಾ ದೇ ಆಲ್ಸೋ ರೆಸ್ಪೈರ್ ಥ್ರೂ ಗಿಲ್ಸ್. ಸೊ ವೆನ್ ವಿ ಟಾಕ್ ಅಬೌಟ್ ಕಾರ್ಡೇಟಾ, ಸೊ ಕಾರ್ಡೇಟಾದಲ್ಲಿ ವಿ ನೋ ದಟ್ ವಿ ಹ್ಯಾವ್ ಅ 5 ಕಿಂಗ್ಡಮ್ಸ್ ಅಲ್ವಾ. ಸೊ ಪೈಸಸ್ ಆರ್ ಫಿಶಸ್ ದೇ ರೆಸ್ಪೈರ್ ಥ್ರೂ ಗಿಲ್ಸ್. ಇನ್ ಆಂಫಿಬಿಯನ್ಸ್ ಆದರೆ, ಫಾರ್ ಎಕ್ಸಾಂಪಲ್ ಫ್ರಾಗ್, ದೇ ರೆಸ್ಪೈರ್ ಥ್ರೂ ಸ್ಕಿನ್. ಸೊ ಅದನ್ನು ನಾವು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಕೂಡ ಹೇಳ್ತೀವಿ. ಇನ್ನು ರೆಸ್ಟ್ ಆಫ್ ದ ಆ್ಯನಿಮಲ್ಸ್ ಲೈಕ್ ರೆಪ್ಟೈಲ್ಸ್, ಬರ್ಡ್ಸ್, ಮ್ಯಾಮಲ್ಸ್, ಈ ಎಲ್ಲ ಆ್ಯನಿಮಲ್ಸ್ ಕೂಡ ದೇ ರೆಸ್ಪೈರ್ ಥ್ರೂ ಲಂಗ್ಸ್. ಫಾರ್ ಮೋರ್ ವಿಡಿಯೋಸ್, kindly subscribe my YouTube channel Learn by You. Thank you.